ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಜಾಗ ಗುಳುಂ ಸಖತ್ ಲೇಔಟ್ ಮಾಡಿದಂತ ಭೂಪ ಪಾಲಿಕೆ ಸದಸ್ಯೆ ಪತಿಯಿಂದ ಬಡವರಿಗೆ ಮಕ್ಮಲ್ ಟೋಪಿ ಹಾಕಿದಂತ ಕತೆ ಇದು. ಸರ್ಕಾರಿ ಜಾಗದಲ್ಲಿ ಲೇಔಟ್ ಮಾಡಿ ಸೈಟ್ ಹಂಚಿದ್ದ ಈ ಭೂಪ ಬಳ್ಳಾರಿ ಪಾಲಿಕೆ ಸದಸ್ಯೆ ಪತಿಯಿಂದ ಬಡವರಿಗೆ ಮಹಾ ವಂಚನೆ ಮಾಡಲಾಗಿದೆ ಅನ್ನುವಂತ ಆರೋಪ. ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಸೈಟ್ ಕೊಡೋದಾಗಿ ಹಣ ವಸೂಲಿ ಮಾಡಿದ್ದ ಈತ. ಸರ್ಕಾರಕ್ಕೆ ಸೇರಿದ ಹಳ್ಳದ ಜಾಗ ಒತ್ತುವರಿ ಮಾಡಿದಂತ ಪಾಲಿಕೆ ಸದಸ್ಯ ಪತಿ ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125 ಪಿ ನಲ್ಲಿ 7 ಎಕರೆ 87 ಗುಂಟೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದ. ಪಾಲಿಕೆ ಕಾಂಗ್ರೆಸ್ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ರಿಂದ ಈ ರೀತಿಯಾಗಿ ವಂಚನೆ ಎಸಗಲಾಗಿದೆ. ಹಲವರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿದ್ದಾನೆ ಈತ. 1.50 ಲಕ್ಷ 1.5 ಲಕ್ಷ ಒಂದರಂತೆ ಸೈಟ್ ನೀಡಿದ್ದ ಪಾಲಿಕೆ ಸದಸ್ಯೆ ಪತಿ ಶಿವರಾಜ್ ಜಿಲ್ಲಾಡಳಿತದಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮಹಾ ಮೋಸ ಬೆಳಕಿಗೆ ಬಂದಿದೆ. ಇತ್ತ ಕೊಟ್ಟ ಹಣನೂ ಇಲ್ಲ, ಅತ್ತ ಸೈಟು ಇಲ್ಲದೆ ಬೀದಿಗೆ ಬಿದ್ದಂತ ಜನ. ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ಶಿವರಾಜ್ಗೆ ಕಂತೆ ಹಣ ಕೊಟ್ಟಂತ ಆ ಒಂದು ವಿಡಿಯೋ. ಹಣ ಪಡ್ಕೊಂಡಿದ್ದಾನೆ, ಇತ್ತ ಹಣನೂ ವಾಪಸ್ ಇಲ್ಲ, ಸೈಟು ಇಲ್ಲ, ಜನ ಪರದಾಡ್ತಿದ್ದಾರೆ. చేంజ్ చేస్తూ ఉంటారు కదా, వాళ్ళకి పట్టాలి అంటే అనేది ఒకటి కానూను చెప్తా ఉంటారు రెవెన్యూ మినిస్టర్లు. అర్థమైనా అది చేసేకి వానికి చేసే తినే ఉంటే నువ్వు ప్లాట్లు చేస్తే కాదు, ప్లాట్లు చేస్తే రాయలు పెట్టి పేటలు అమ్మకి లేదు. ఊరికే చైన్లో ప్లాట్ చేసి చేసుకొని చిన్న చైన్లో ప్లాట్ చేస్తే కూడా అప్రూవ్ చేయలేదని పీక్కని పోతారు రాళ్ళు. ఇది విషయం. డబ్బులు అంటే ఇది ఏడనే మళ్ళీ 40,000 తెచ్చినా ఇంకా 60,000 ఫోన్ పే చేసినాకే ఇస్తున్నాను. పేపర్లో చూసింటారు, చేంజ్ చేస్తూ ఉంటారు కదా, వాళ్ళకి పట్టాలి అంటే అనేది ఒకటి కానూను చెప్తా ఉంటారు రెవెన్యూ మినిస్టర్లు. అర్థమైనా అది చేసేకి వానికి చేసే తినే ఉంటే నువ్వు ప్లాట్లు చేస్తే కాదు, ప్లాట్లు చేస్తే రాయలు పెట్టి పేటలు అమ్మకి లేదు. ఊరికే చైన్లో ప్లాట్ చేసి చేసుకొని చిన్న చైన్లో ప్లాట్ చేస్తే కూడా అప్రూవ్ చేయలేదని పీక్కని పోతారు రాళ్ళు. ఇది విషయం. 4 లక్షలు తెస్తారు, 4 లక్షలు తెస్తారు. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, ಯಾವ ನಂಬಿಕೆ ಮೇಲೆ ಜನ ಈ ರೀತಿಯಾಗಿ ಲಕ್ಷ ಹಣವನ್ನ ಈ ಶಿವರಾಜ್ ಕೊಟ್ಟಿದ್ರು ಅಂತ, ಜೊತೆಗೆ ಪಾಲಿಕೆ ಸದಸ್ಯಗೆ ಆಕೆ ಆ ಒಂದು ಅಧಿಕಾರ ಬಳಸ್ಕೊಳ್ಳೋದಕ್ಕೆ ಅಥವಾ ಅಲ್ಲಿ ಅಧಿಕಾರ ನಡೆಸೋದಕ್ಕೆ ಇರುತ್ತೆ, ಬಟ್ ಆಕೆ ಗಂಡನಿಗೆ ಇಲ್ಲಿ ಏನ್ ಕೆಲಸ ಅಂತ, ಜೊತೆಗೆ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದು ಎಷ್ಟು ಸರಿ, ಏನ್ ಕ್ರಮ ಆಗುತ್ತೆ ಇನ್ ಮುಂದೆ ಅಂತ? ಹೌದು ಸೌಖ್ಯ, ಏನು ಬಳ್ಳಾರಿ ಜಿಲ್ಲೆಯಾದ್ಯಂತ ಈ ರೀತಿಯಾದಂತಹ ಸರ್ಕಾರಿ ಜಾಗವನ್ನ ಅನಧಿಕೃತ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ಬಳ್ಳಾರಿ ಜಿಲ್ಲಾಡಳಿತಕ್ಕೆ ಸಾಕಷ್ಟು ದೂರು ಬಂದಿದ್ವು. ಆ ದೂರಿನ ಅನ್ವಯ 7.78 ಎಕರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿರತಕ್ಕಂತ ಏನ್ ಜಾಗ ಇದೆ, ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125 ಪಿ ಏನಿದೆ, ಇದನ್ನ
ತೆರವು ಮಾಡ್ತಕ್ಕಂಥ ಕೆಲಸಕ್ಕೆ ಬಳ್ಳಾರಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಜುಬೇರ್ ಅವರು ಮುಂದಾದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. 1.50 ಅಂದ್ರೆ 1.5 ಲಕ್ಷ ರೂಪಾಯಿ ಪಡೆದು ಸುಮಾರು ನೂರಾರು ಜನ ಬಡವರಿಗೆ ಅಲ್ಲಿ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಬಳ್ಳಾರಿಯ ಮಹಾನಗರ ಪಾಲಿಕೆ ಸದಸ್ಯ ಆಗಿರ್ತಕ್ಕಂಥ ಹಣವನ್ನ ಪಡೆದು ಈ ಒಂದು ಸರ್ಕಾರಿ ಜಾಗದಲ್ಲಿ ಲೇಔಟ್ ಮಾಡಿ ಅದನ್ನ ಹಂಚಿಕೆ ಮಾಡಿರ್ತಕ್ಕಂಥ ಪ್ರಕರಣ ಇದೀಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಏನು ಜುಬೇರ್ ಅವರು ತೆರವು ಕಾರ್ಯಾಚರಣೆಗೆ ಹೋದಂತ ಸಂದರ್ಭದಲ್ಲಿ ಏನು ಹಣ ಕೊಟ್ಟಂತ ಬಡವರು ಬಂದು ನಾವು ಈ ರೀತಿ ದುಡ್ಡನ್ನ ಕೊಟ್ಟಿದ್ದೀವಿ ಸರ್, ಇದು ನಮ್ಗೆ ಸೈಟ್ ಕೊಡಿ ಅನ್ನುವಂತ ಅಳಲನ್ನ ತೋಡ್ಕೊಂಡ್ರು. ಆಗ ಅಪರ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಇದು ಸರ್ಕಾರಿ ಜಾಗ, ಈ ಸರ್ಕಾರಿ ಜಾಗದಲ್ಲಿ ಯಾರಿಗೂ ಇದ್ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಆಗ ಗೊತ್ತಾಗ್ತದೆ ನಾವು ವಂಚನೆಗೆ ಒಳಗಾಗಿದ್ದೀವಿ ಅನ್ನುವಂಥದ್ದು. ಈಗ ದುಡ್ಡು ಹೋಯ್ತು ಅಥವಾ ಸೈಟು ಹೋಯ್ತು ಅನ್ನೋಂಥ ಪರಿಸ್ಥಿತಿ ಬಳ್ಳಾರಿಯ ಬಡವರಿಗೆ ಆಗಿರ್ತಕ್ಕಂಥದ್ದು. ಏನು ಈ ರೀತಿಯಾದಂತ ಪ್ರಕರಣಗಳು ಇನ್ನೂ ಸಾಕಷ್ಟಿದೆ, ಅವು ಕೂಡ ಬೆಳಕಿಗೆ ಬರಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಈಗ ಜನರು ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಸರ್ಕಾರಿ ಜಮೀನುಗಳನ್ನ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಎಲ್ಲಾ ತೆರವು ಕಾರ್ಯಾಚರಣೆಗಳನ್ನ ಈಗ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.